ನಮಸ್ಕಾರ. ಸರ್, ಬಿಜೆಪಿಯ ಮೇಲೆ ಎಲ್ಲ ಗೂಬೆಗಳನ್ನ ಕೂರಿಸಲಾಗ್ತಾ ಇದೆ. ಬಿಜೆಪಿಯವರು ಅಧಿಕಾರಕ್ಕೋಸ್ಕರ ಈ ತರ ಮಾಡ್ತಾ ಇದ್ದಾರೆ, ಪದೇ ಪದೇ ಫೇಲ್ ಆಗ್ತಿದೆ ಅವರ ಆಪರೇಷನ್ ಕಮಲ. ಕಾಂಗ್ರೆಸ್ ಮುಖಂಡರ ಹೇಳಿಕೆ ಏನ್ ಹೇಳ್ತೀರಿ? ನಾವು ಯಾವತ್ತೂ ಕೂಡ ಕಮಲದ ಆಪರೇಷನ್ ಮಾಡಕ್ ಹೊರಟಿಲ್ಲ. ಅವರು ಯಾಕೋಗತ್ತೆ ಕಾಂಗ್ರೆಸ್ಸಿನ MLAಗಳನ್ನ ಅವ್ರ ಕಂಟ್ರೋಲ್ ಇಟ್ಕೊಳಕ್ ಆಗ್ತಿಲ್ಲ. ಅವ್ರ ಕಂಟ್ರೋಲ್ ಇಟ್ಕೊಳಕ್ ಆಗದೇನೆ ಬಿಜೆಪಿ ಮೇಲೆ ಆಪಾದನೆ ಮಾಡೋ ಅರ್ಥ ಏನಿದೆ? ಯಾಕೋ ಆಗ್ತಾ ಇದ್ದೀರಿ? ನಮ್ಮ ಮೇಲೆ ಅವರು ಆಪರೇಷನ್ ಕಮಲ ಮಾಡ್ತಾರೆ ಅಂತ ಗೂಬೆ ಕೂರ್ಸೋದ್ರಲ್ಲಿ ಏನೂ ಅರ್ಥ ಇಲ್ಲ. ಅವ್ರ MLAಗಳು ಅವ್ರ ಕಂಟ್ರೋಲ್ ಇಟ್ಕೊಳ್ಳಿ. ಹಾಗಾದ್ರೆ ರಮೇಶ್ ಜಾರಕಿಹೊಳಿ ಇವರು ಇವತ್ತು ಹೇಳಿದಂತಹ BSY ಇವತ್ತು ಕೊಟ್ಟಂತಹ ಹೇಳಿಕೆ, ಬಿಜೆಪಿ ಮುಖಂಡರುಗಳು ಇವತ್ತು ಕೊಟ್ಟಂತಹ ಹೇಳಿಕೆಗೆ ಒಂದಕ್ಕೊಂದು ತಾಳೆ ಆಗ್ತಾ ಇದೆ. ಈಗಾಗಲೇ ಕಾಂಗ್ರೆಸ್ ಆಗಿರಬಹುದು, JDS ಮುಖಂಡರು ಹೇಳಿದ್ರು ಪ್ರತಿ ಸಲ ಇದೇ ಮಾಡ್ತಾ ಇದ್ದಾರೆ, 5ನೇ ಬಾರಿ ಕೂಡ ಸಕ್ಸಸ್ ಆಗಲ್ಲ ಇವ್ರದ್ದು ಆಪರೇಷನ್ ಕಮಲ ಅಂತ ಹೇಳಿ. ನಾವು ಒಂದು ಸಾರಿನೂ ಆಪರೇಷನ್ ಕಮಲ ಮಾಡಕ್ಕೆ ಹೋಗಿಲ್ಲ. ಅವರೇ MLAಗಳೆಲ್ಲ ಬಾಂಬೆ ಹೋಗಿ ಕೂತ್ಕೊಂಡಿದ್ರು. ಬಾಂಬೆಯಲ್ಲಿ ಕೂತ್ಕೊಂಡಂತ ಸಂದರ್ಭ ವಿಧಾನಸಭೆಯಲ್ಲಿ ಬೊಮ್ಮಡ ಹೊಡೆದ್ರು. ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು, ಸಿದ್ದರಾಮಯ್ಯನವರು, ದಿನೇಶ್ ಗುಂಡೂರಾವ್ ಎಲ್ಲ ಹೇಳಿದ್ರು ನಮ್ಮ MLA ಕರ್ಕೊಂಡೋಗಿ ಗೃಹಬಂಧಲ್ಲಿ ಇಟ್ಟಿದ್ದಾರೆ ಅಂತ. ಅವ್ರು ಹೊರಗಡೆ ಬಂದರು, ಈ ಸರ್ಕಾರದ ಬಗ್ಗೆ ನಮಗೆ ಸಮಾಧಾನ ಇಲ್ಲ, ಇವ್ರ ಬಗ್ಗೆ ನಮಗೆ ತೃಪ್ತಿ ಇಲ್ಲ. ಈಗ ಹಂಗೆ ಹೇಳಿದ್ಮೇಲೆ ಮುಖ್ಯಮಂತ್ರಿಗಳಾಗಲಿ, ಸಿದ್ದರಾಮಯ್ಯನವರಲ್ಲಿ, ದಿನೇಶ್ ಗುಂಡೂರಾವ್ ಕ್ಷಮೆ ಕೇಳಬೇಕಿತ್ತು. BJP ಮೇಲೆ ಮಾಡಿದ ಆಪಾದನೆಗೆ ಸುಮ್ಮನೆ ಯಾಕೆ ಆಪಾದನೆ ಮಾಡಬೇಕು? ಅವ್ರ MLAಗಳು ಅವ್ರ ಕಂಟ್ರೋಲ್ ಇಟ್ಕೊಳ್ಳಿ. ಈಗ ನಾವು ಪ್ರಯತ್ನನೇ ಒಂದ್ಸರಿ ನಾವು ಮಾಡಿಲ್ಲ, ಆಪರೇಷನ್ ಕಮಲ ಮಾಡೋಕ್ಕೆ ಪ್ರಯತ್ನ ಮಾಡಿಲ್ಲ. ಅವ್ರ MLAಗಳು ರಾಜೀನಾಮೆ ಕೊಡ್ತೀನಿ ಅಂತಂದಾಗ ಇವ್ರು ಮಾನ ಮರ್ಯಾದೆ ನಮ್ಮ ಮೇಲೆ ಆಪಾದನೆ ಮಾಡಿದ್ರೆ, ರಮೇಶ್ ಜಾರಕಿಹೊಳಿ ರಾಜೀನಾಮೆ ಕೊಡೋದೇ ಇಲ್ಲ ಅಂತ ಸಿದ್ದರಾಮಯ್ಯ ಹೇಳಿದರು. ರಮೇಶ್ ಜಾರಕಿಹೊಳಿ ಯಾವ ಕಾರಣಕ್ಕೂ ಪಾರ್ಟಿ ಬಿಟ್ಟು ಹೋಗಲ್ಲ ಅಂತ ಹೇಳಿದ್ರು. ಯಾಕೆ ಹೋಗ್ತಾರೆ ಅವರೆಲ್ಲ? ಅವರೇ ನಾವು ಏನೇ ಆಟದ ಗೊಂಬೆಗಳವರು, MLAಗಳವರು. ಆ ಗೊಂಬೆಗಳಿಗೆ ಯಾರು ಕೀ ಕೊಟ್ಟರೆ ಕುಳಿಯ ಗೊಂಬೆಗಳಲ್ಲ ಅವು. ಅದಕ್ಕೋಸ್ಕರ ನಾನು ಹೇಳ್ತೀನಿ, ಭಾರತೀಯ ಜನತಾ ಪಾರ್ಟಿ ನಾವು ಯಾವ ಕಾರಣಕ್ಕೂ ಈ ಸರ್ಕಾರ ಬಿಡಿಸೋಂಥ ಪ್ರಯತ್ನ ಮಾಡಲ್ಲ. ಕಾಂಗ್ರೆಸ್ಸಿನ MLAಗಳು ಅವರೇ ಪಕ್ಷದ ಮೇಲೆ ಕಾಂಗ್ರೆಸ್ಸಿನ ಬಗ್ಗೆ ತೃಪ್ತಿ ಇಲ್ಲ, ಸರ್ಕಾರದ ಬಗ್ಗೆ ತೃಪ್ತಿ ಇಲ್ಲ ಅಂತ ಹೇಳ್ಕೊಂಡು ಅವರೇ ರಾಜೀನಾಮೆಗಳು ಕೊಟ್ಟು ಹೋಗ್ತಿದ್ದಾರೆ. ನೋಡೋಣ ಏನಾಗುತ್ತೆ ಅಂತ. ಬೆಳಗ್ಗೆ ಅಷ್ಟೇ ಸರ್ ವಿನಯ್ ಕುಲಕರ್ಣಿ ಮಾತನಾಡ್ತಾ ಹೇಳ್ತಾ ಇದ್ರು, 30 ಕೋಟಿ ಒಬ್ಬೊಬ್ರು MLAಗಳಿಗೆ ಕೊಟ್ಟಿದ್ದಾರೆ. ಏನ್ರಿ ಬಿಜೆಪಿ ಅವರು ಎಷ್ಟು ದುಡ್ಡು ಮಾಡಿದ್ದಾರೆ ಅಂತ ಇದ್ರಲ್ಲೇ ಗೊತ್ತಾಗತ್ತೆ. ಒಬ್ಬೊಬ್ಬ MLAಗೆ 30 ಕೋಟಿ 60 ಕೋಟಿ ಕೊಟ್ಟಿದ್ದಾರೆ ಅಂತ ನೇರ ಆರೋಪ ಮಾಡಿದ್ರು. ಇವಾಗ ಇಡೀ ರಾಜ್ಯದಲ್ಲಿ ಸಿಗ್ತಾ ಇರೋಂಥ ದುಡ್ಡು ಕಾಂಗ್ರೆಸ್ ಇಂದ ಅಬ್ಸರ್ವ್ ಮಾಡಿ, ಎಲ್ಲ ಕಡೆನೂ 10 ಕೋಟಿ 20 ಕೋಟಿ ಸಿಗ್ತಾ ಇರೋದು ಕಾಂಗ್ರೆಸ್ JDS ಇನ್ ದುಡ್ಡು. ಸುಮ್ಮನೆ ಆಪಾದನೆ ಮಾಡೋದಲ್ಲ. ಈ DK ಶಿವಕುಮಾರ್ ಮೇಲೆ IT ರೈಡ್ ಆದಾಗ ಇಡೀ ರಾಜ್ಯದ ಜನ ನೋಡಿದ್ರು ಎಷ್ಟು ಮಟ್ಟಿಗೆ ಕಪ್ಪು ಹಣ ಈ ಸಿಕ್ತು ಅಂತ. ಕೋಟಿ ಹಣ ಸಿಕ್ತು. ಇದು ನಾವು ದುಡ್ಡು ಕೊಟ್ವಿ ಅಂತಂದ್ರೆ ಹಂಗಾದ್ರೆ ಅವ್ರ MLAಗಳು ಖರೀದಿ ವಸ್ತುಗಳ ದುಡ್ಡು ಕೊಟ್ಟರೆ ಖರೀದಿ ಆಗಂತ MLAಗಳವರು. ಅವ್ರ ಪಕ್ಷದ ಬಗ್ಗೆ ನಿಷ್ಠೆ ಇಲ್ವಾಗಾದ್ರೆ ದುಡ್ಡು ಕೊಟ್ಟರೆ ಖರೀದಿ ಮಾಡ್ತಾರೆ ಅಂತಂದ್ರೆ ಅರ್ಥ ಉಂಟಾ? ಇಷ್ಟು ಹಗುರವಾಗಿ ಅವ್ರ MLAಗಳ ಬಗ್ಗೆ ಅವ್ರು ಮಾತಾಡ್ತಾರೆ ಅಂದ್ರೆ ನಾಚಿಕಬೇಕಾ ಪಾರ್ಟಿಗೆ? ದಯವಿಟ್ಟು ಹಾಗೆ ಸಂಪರ್ಕದಲ್ಲಿ ಸರ್. ಕಾಂಗ್ರೆಸ್ AICC ವಕ್ತಾರರಾಗಿರ್ತಕ್ಕಂಥ ಬ್ರಿಜೇಶ್ ಕಾಳಪ್ಪ ಕೂಡ ಇದಕ್ಕೆ ರಿಯಾಕ್ಟ್ ಮಾಡ್ತಾ ಇದ್ದಾರೆ, ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ ಬ್ರಿಜೇಶ್ ಕಾಳಪ್ಪ ಅವರೇ, ಏನ್ ಹೇಳಕ್ ಬಯಸ್ತೀರಿ? ನಾಚಿಕೆ ಆಗಬೇಕು ನಿಮ್ಮ ಪಕ್ಷಕ್ಕೆ, ಇದನ್ನೆಲ್ಲ ಸುಮ್ನೆ ನಮ್ಮ ಮೇಲೆ ಆರೋಪ ಮಾಡ್ತಾ ಇದ್ದೀರಿ ಅಂತ KC ಈಶ್ವರಪ್ಪನವರು ಹೇಳ್ತಾ ಇದ್ದಾರೆ. ಯಾಕೆ ನಾಚಿಕೆ ಆಗ್ಬೇಕು ಮೇಡಮ್? ಇವರು ಯಡಿಯೂರಪ್ಪನವ್ರು ಒಪ್ಕೊಂಡಿದ್ದು ಸತ್ಯ ಅಲ್ವಾ? ನಿಮ್ಮ MLAಗಳನ್ನ ನಿಮ್ ಕಂಟ್ರೋಲ್ ಅಲ್ಲಿ ಇಟ್ಕೊಳಕ್ ಆಗದೆ ಸುಮ್ನೆ ನಮ್ಮ ಮೇಲೆ ಗೂಬೆ ಕೂರಿಸ್ತಾ ಇದ್ದೀರಿ. ನೋಡಿ, ಆಂಟಿ ಡಿಫೆಕ್ಷನ್ ಕಾಯ್ದೆ ಅನ್ನೋಂಥದ್ದು ಏನು, ಅದು ಬಂದಿದ್ ಯಾವಾಗ? ಯಾಕೆಂತ ಹೇಳಿದ್ರೆ MLAಗಳು ಖರೀದಿ ಆಗ್ತಾರೆ ಅನ್ನೋಂಥದ್ದು ಒಂದು ಎಲ್ಲರಿಗೂ ಗೊತ್ತಿರುವಂತ ಒಂದು ವಿಷಯ. ಅದನ್ನ ಬಲಪಡಿಸಿದ್ ಯಾರು? ಅರುಣ್ ಜೇಟ್ಲಿ ಅವ್ರು ತಾನೆ. ಅವ್ರಿಗೆ ಗೊತ್ತಿಲ್ವಾ? ಅವ್ರಿಗೆ ಗೊತ್ತಿಲ್ಲದ ಇದು ನಮ್ಮ ಶಾಸಕರೆಲ್ಲ ಕಂಟ್ರೋಲ್ ಇರಕ್ಕಾಗಲ್ಲ ಅಂತ ಹೇಳಿದ್ರೆ ಯಾಕೆ ಅವ್ರನ್ನ ಬಲಪಡಿಸಬೇಕಾಗಿತ್ತು ಆ ಶಾಸಕ ಕಾಯ್ದೆನ, ಆಂಟಿ ಡಿಫೆಕ್ಷನ್ ಕಾಯ್ದೆನ? ಕಾಯ್ದೆ ಬಗ್ಗೆ ಅರುಣ್ ಜೇಟ್ಲಿ ಅವರು ಬಲಪಡಿಸಿದ್ರು ಅಂತ ಬ್ರಿಜೇಶ್ ಕಾಳಪ್ಪ ಅವರು ಹೇಳಿದ್ರು. ಯಾಕೋ ಆಗತ್ತೆ. ಆಲ್ರೈಟ್, ಬ್ರಿಜೇಶ್ ಕಾಳಪ್ಪ ಅವರೇ, ಈಶ್ವರಪ್ಪ ಅವ್ರ ಜೊತೆ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಲೆಟ್ಸ್ ಕಮ್ ಬ್ಯಾಕ್ ಅಗೈನ್. ಬ್ರಿಜೇಶ್ ಕಾಳಪ್ಪ ಅವ್ರಿಗೆ ಹೋಗೋಣ. ಬ್ರಿಜೇಶ್ ಕಾಳಪ್ಪ ಅವರೇ, ಅವರ ವಾದ ಇದ್ದಂಥದ್ದು ನೀವು
ನಿಮ್ಮ MLA-ಗಳನ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಂಡಿಲ್ಲ, ಈಗ ಆಪರೇಷನ್ ಕಮಲ ಅಂತ ಇದ್ದೀರಿ ಅನ್ನುವಂಥದ್ದು. ರಮೇಶ್ ಜಾರಕಿಹೊಳಿ ಅವರ ವಿಚಾರದಲ್ಲಿ ಸತತ 6 ತಿಂಗಳಿಂದಾನು ಇದೇ ನಡೀತಾ ಇದೆ. ಇದನ್ನ ಸಾಲ್ವ್ ಮಾಡ್ಕೊಳ್ಳೋದಕ್ಕೆ ಕಾಂಗ್ರೆಸ್ಗೆ ಯಾತಕ್ಕೋಸ್ಕರ ಸಾಧ್ಯ ಆಗ್ಲಿಲ್ಲ. ಈಗ ಮಹೇಶ್ ಕುಮಟಳ್ಳಿ ಇದ್ದಾರೆ, ನಾಗೇಂದ್ರ ಇದ್ದಾರೆ, ಇನ್ನು ಯಾರ್ಯಾರು ಇದ್ದಾರೆ ಅವ್ರ ಜೊತೆ ಅಂತ ಹೇಳಲಾಗ್ತಾ ಇದೆ. ಉಮೇಶ್ ಜಾಧವ್ ಅವರ ವಿಚಾರದಲ್ಲೂ ನೀವು ಇದನ್ನೇ ಹೇಳಿದ್ರಿ. ಈಗ ನೋಡಿದ್ರೆ ಅವರು ಬಿಜೆಪಿ ಕ್ಯಾಂಡಿಡೇಟ್ ಆಗ್ಬಿಟ್ಟಿದ್ದಾರೆ. ನೋಡಿ, ಅದು ಉಮೇಶ್ ಜಾಧವ್ ವಿಚಾರ ಬೇರೆ ಆಯ್ತಾ. ಅದು ಇವತ್ತು ಸ್ಪೀಕರ್ ಅವರ ಯಾವ ಒಂದು ರಾಜೀನಾಮೆ ಇದೆ ಅದನ್ನ ಅಂಗೀಕರಿಸಿದ್ದಾರೆ. ಸೊ ಅದ್ ಪರವಾಗಿ ಅದು ಹೋಯ್ತು ಬಿಡಿ. ಬಟ್ ಈ ಬೇರೆ ವಿಚಾರದಲ್ಲಿ ಆಂಟಿ ಡಿಫೆಕ್ಷನ್ ಕಾಯ್ದೆಯಲ್ಲಿ ಅವ್ರ ಬಗ್ಗೆ ಕಂಪ್ಲೇಂಟ್ ಇದೆ, ಇನ್ನ ಪೆಂಡಿಂಗ್ ಇದೆ. ಅದನ್ನ ಅವರು ರಿಸೈನ್ ಕೂಡ ಮಾಡ್ಲಿಲ್ಲ, ಮತ್ತೆ ಅದಲ್ಲದೆ ಅವರ ಯಾವ ಒಂದು ಡಿಸಿಷನ್ ಇದೆ ಅದನ್ನ ವಾಪಸ್ ಕೂಡ ತಗೊಳ್ಳಿಲ್ಲ. ಆ ಕಾರಣದಿಂದ ಇನ್ನ ಸ್ಪೀಕರ್ ಹತ್ರ ಯಾವ ಒಂದು ನಿರ್ಧಾರ ತಗೊಳ್ಳೋಂತ ಶಕ್ತಿ ಇದೆ. ಸೊ ಸ್ಪೀಕರ್ ತಲೆ ಮೇಲೆ ಹಾಕ್ತಾ ಇದ್ದಾರೆ, ಸ್ಪೀಕರ್ ನಿರ್ಧಾರ ಕೈಗೊಳ್ಬೇಕು ಉಮೇಶ್ ಜಾಧವ್ ವಿಚಾರದಲ್ಲಿ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಈಶ್ವರಪ್ಪ ಅವರೇ, ಒನ್ಸ್ ಅಗೈನ್ ನಾವೇನು ಮಾಡ್ತಾ ಇಲ್ಲ, ಉಮೇಶ್ ಜಾಧವ್ ಅವರ ವಿಚಾರ ಬೇರೆ, ಈ ಬಾಕಿ MLA-ಗಳನ್ನ ನಮ್ಮ ಏನು ಪಾಳ್ಯದ MLA-ಗಳನ್ನ ನಾವು ಬಗೆಹರಿಸ್ಕೊಳ್ತೀವಿ ಅಂತ. ನನ್ನ ಪ್ರಶ್ನೆ ಇರೋದು ಈಶ್ವರಪ್ಪನವ್ರೆ, ಬಿಜೆಪಿ ಲಾರ್ಜೆಸ್ಟ್ ಏನು ಅತಿ ಹೆಚ್ಚಿನ ಮತಗಳನ್ನ ಪಡೆದಿರ್ತಕ್ಕಂತ ಪಾರ್ಟಿಯಾಗಿ ವಿಧಾನಸಭಾ ಚುನಾವಣೆಯಲ್ಲಿ ಹೊರಹೊಮ್ಮಿತು. ಇಡೀ ರಾಜ್ಯದ ಜನತೆ ಬಿಜೆಪಿಗೆ ಹೆಚ್ಚಿನ ಮತಗಳನ್ನ ಕೊಟ್ರು. ಆದ್ರೆ ಸರ್ಕಾರ ರಚಿಸುವಲ್ಲಿ ಇನ್ನೂವರೆಗೂ ಕೂಡ ಬಿಜೆಪಿ ಸಕ್ಸಸ್ಫುಲ್ ಆಗಿಲ್ಲ. ನೀವ್ ಯಾಕೆ ರಾಜಕೀಯ ವೈರಾಗ್ಯದ ರಾಜಕೀಯ ಸನ್ಯಾಸದ ಭಾಷೆಯಲ್ಲಿ ಮಾತನಾಡ್ತೀರಿ? ಬಿಜೆಪಿ ಮುಖಂಡರು ಯಾವಾಗ ಕೇಳಿದ್ರು ನಮ್ಗೇನು ನಾವಾಗೆ ಹೋಗಿ ಏನು ಮಾಡಲ್ಲ ಅಂತೀರಿ, ಯಾಕೆ? ನೋಡಿ, ಜನ 104 ಕೊಟ್ಟಿದ್ದಾರೆ, ಪೂರ್ಣ ಮೆಜಾರಿಟಿ ಕೊಟ್ಟಿಲ್ಲ. ಪೂರ್ಣ ಮೆಜಾರಿಟಿ ಕೊಟ್ಟಿದ್ರೆ ಖಂಡಿತ ನಾವು ರಾಜ್ಯಪಾಲರ ಹತ್ರ ಹೋಗಿ ಹೇಳ್ತಾ ಇದ್ವಿ. ಇಡೀ ದೇಶದಲ್ಲಿ ಮೈತ್ರಿ ಸರ್ಕಾರಗಳು ಬೇಕಾದಷ್ಟಿದೆ, ಹಾಗಾಗಿ ಅವ್ರು ಮೈತ್ರಿ ಮಾಡಿಕೊಂಡಿದ್ದಾರೆ. ನಮ್ಮಟ್ಟಿನ ವಿರೋಧ ಪಕ್ಷದಲ್ಲಿ 104 ಜನ ಇದ್ದೀವಿ. ಇವ್ರು 30 ಕೋಟಿ ಕೊಟ್ಟಿದ್ದಾರೆ, 60 ಕೋಟಿ ಕೊಟ್ಟಿದ್ದಾರೆ ಅಂತ ರಮೇಶ್ ಜಾರಕಿಹೊಳಿ ಕೊಂಡ್ಕೊಂತಾರೆ ಆಗತ್ತೆ ಯಾರ ಕೈಲಾರು? ರಮೇಶ್ ಜಾರಕಿಹೊಳಿ ಇಂಥ 10 ಜನ ಕೊಂಡ್ಕೊಳ್ಳೋ ಶಕ್ತಿ ಇದೆ ಅವರಿಗೆ. ಅದಕ್ಕೆ ಕಾಂಗ್ರೆಸ್ನವ್ರಿಗೆ ಅವರ MLA-ಗಳನ್ನ ಇಟ್ಕೊಳಕ್ಕೆ ತಾಕತ್ತಿಲ್ದೇನೆ ಈ ರೀತಿ ಮಾತಾಡ್ತೀರಿ. ನಾವೇನ್ ಮಾಡೋಣ? ಎಸ್ ಈಶ್ವರಪ್ಪ, ಹಾಗಾದ್ರೆ ಈಗ ರಮೇಶ್ ಜಾರಕಿಹೊಳಿ ಅವರು ನಿಮ್ಮ ಪಕ್ಷವನ್ನ ಸೇರ್ತಾರಾ? ಮಾತುಕತೆಗಳು ಆಗಿದೆಯಾ? ಗೊತ್ತಿಲ್ಲ. ಈಗ ಅನೇಕ ನಾಯಕರ ಜೊತೆ ಏನ್ ಬೇಕಾದ್ರೂ ಮಾತಾಡಿರ್ಬೋದು. ಮಾತಾಡಿರೋದು ಅಂತಿಮವಾಗಿ ಏನಾಗತ್ತೆ ಅನ್ನೋದು ನಾನು ಹೇಳಲ್ಲ. ನಾನು ಯಾಕೆ ಹೇಳಲ್ಲ ಅಂದ್ರೆ, ನಾನು ಇಷ್ಟು ಮಾತ್ರ ಹೇಳಬಲ್ಲೆ, ಕಾಂಗ್ರೆಸ್ನಲ್ಲಿರುವಂತ ಅತೃಪ್ತಿ ಏನು ಬೇಕಾದ್ರೂ ಆಗ್ಬೋದು, ಏನ್ ಬೇಕಾದ್ರೂ ಆಗ್ಬೋದು. ಅವರು ಅತೃಪ್ತಿಯಿಂದ ರಾಜೀನಾಮೆಯನ್ನು ಕೊಡ್ಬೋದು, ಬಿಜೆಪಿ ಸೇರ್ಬೋದು. ಗೊತ್ತಿಲ್ಲ, ನಾನು ಹೇಳಲ್ಲ. ಯಾಕಂದ್ರೆ ಕಾಂಗ್ರೆಸ್ನವರು ನೇರವಾಗಿ ರಾಜೀನಾಮೆ ಕೊಡಂತ ಪ್ರಯತ್ನ ಮಾಡಿದಾಗ ಇವೆಲ್ಲ ಶುರು ಆಗುತ್ತೆ. ರಾಜೀನಾಮೆ ಕೊಡ್ತಾರೋ ಬಿಡ್ತಾರೋ ನಮ್ ಕೈಲಿಲ್ಲ. ಈಶ್ವರಪ್ಪನವ್ರೆ, ಬೆಳಗ್ಗೆ ನಿಮ್ಮ ರಾಜ್ಯಾಧ್ಯಕ್ಷರು ಮಾನ್ಯ ಯಡಿಯೂರಪ್ಪನವ್ರು ಹೇಳಿದ್ರು ಇನ್ನು ಕೆಲವೇ ದಿನಗಳ ಒಳಗಡೆ ಸರ್ಕಾರ ಬೀಳುತ್ತೆ ಅಂತ. ಯಡಿಯೂರಪ್ಪನವ್ರು ನಿಮ್ ಪಾರ್ಟಿಯವ್ರಲ್ವಾ? ನಿಮ್ ಪಾರ್ಟಿಯ ಮುಖಂಡರ ಮಾತುಗಳನ್ನ ನೀವೇನ್ ಹೇಳಕ್ ಬಯಸ್ತೀರಿ ಅದಕ್ಕೆ? ನಮ್ಮ ಯಡಿಯೂರಪ್ಪನವ್ರು ಹೇಳಿದ್ರ ಬಗ್ಗೆ ಅವರಿಗೆ ಕಾಂಗ್ರೆಸ್ MLA-ಗಳ ಸಂಪರ್ಕ ಇರಬಹುದು. ಆ ಲೆಕ್ಕದಲ್ಲಿ ಅವ್ರು ಹೇಳ್ತಾರೆ. ನಮ್ಮೆಲ್ಲ 104 MLA-ಗಳು ಗೊತ್ತಾಗುತ್ತೆ ಅದು ಯಾರು ರಾಜೀನಾಮೆ ಕೊಡ್ತಾರೆ, ಯಾರು ರಾಜೀನಾಮೆ ಬಿಡ್ತಾರೆ. ಬ್ರಿಜೇಶ್ ಕಾಳಪ್ಪ ಅವರಿಗೆ ಈಶ್ವರಪ್ಪ ಅವರ ಅದೇ ಪ್ರಶ್ನೆಯನ್ನ ನಾವು ಬ್ರಿಜೇಶ್ ಕಾಳಪ್ಪ ಅವ್ರಿಗೆ ಕೂಡ ಕೇಳ್ತೀವಿ. ರಮೇಶ್ ಜಾರಕಿಹೊಳಿ ಪಕ್ಷವನ್ನ ಬಿಡ್ತಾರಾ? ಅವ್ರು ಬಿಡ್ತಾರೆ ಅಂತ ಹೇಳ್ಬಿಟ್ಟಿದ್ದಾರೆ ಆಲ್ರೆಡಿ. ಸಂಪರ್ಕದಲ್ಲಿದ್ದಾರೆ MLA-ಗಳು ಅಂತ ಎಲ್ಲಾ ಬಿಜೆಪಿ ಲೀಡರ್ಸ್ ಹೇಳ್ತಾ ಇದ್ದಾರೆ. ಯಡಿಯೂರಪ್ಪ ನಾಗೇಂದ್ರ ಹೇಳಿದ್ರು, ನಾವು ಒಪ್ಪಿಸ್ತೀವಿ. MB ಪಾಟೀಲ್ ಹೇಳಿದ್ರು, ನಾವು ಅವರನ್ನ ಒಪ್ಪಿಸ್ತೀವಿ, ಯಾವುದೇ ಕಾರಣಕ್ಕೂ ಬಿಡಲ್ಲ ಅಂತ ಹೇಳಿ. ರೈಟ್. ಬ್ರಿಜೇಶ್ ಕಾಳಪ್ಪ ಅವರೇ, ಇಲ್ಲ ಅದ್ರ ಬಗ್ಗೆ ಗೊತ್ತಿಲ್ಲ, ಮಾಹಿತಿ ಇಲ್ಲ ಮೇಡಮ್. ಇದುವರೆಗೂ ಅವರು ಬಿಟ್ಟಿಲ್ಲ ಅನ್ನೋಂಥದ್ದು ಗೊತ್ತು. ನಾಳೆ ಬಿಡ್ತಾರೋ ಇಲ್ವೋ ಅದು ಫಲಿತಾಂಶದ ಮೇಲೆ ಹೋಗುತ್ತೆ. ಮಾಡುತ್ತಾ ಹಾಗಾದ್ರೆ ಇದು ಪಾರ್ಲಿಮೆಂಟ್ ಎಲೆಕ್ಷನ್ಸ್ ಅಲ್ಲಿ ಅದು ಯಾವ ಒಂದು ಫಲಿತಾಂಶ ಬರುತ್ತೆ ಅಂತ ಎಲ್ಲ ನೋಡ್ಬೇಕಾಗುತ್ತೆ. ನೋಡಿದ್ರೆ ಅದ್ರಲ್ಲಿ ಗೊತ್ತಾಗುತ್ತೆ ಯಾರಿಗೆ ಅವ್ರು ಬಿಡ್ತಾರಾ ಇಲ್ವಾ ಅನ್ನೋಂಥದ್ದು ಅದ್ರಲ್ಲಿ ಗೊತ್ತಾಗುತ್ತೆ. ಯಾಕೆಂತ ಹೇಳಿದ್ರೆ ಪಬ್ಲಿಕ್ ನಮ್ಮ ಮೇಲೆ ನಮ್ಗೆ ಮ್ಯಾಂಡೇಟ್ ಕೊಟ್ಟಿದ್ರೆ ಇನ್ಯಾಕೆ ಅವ್ರು ಧೈರ್ಯ ಮಾಡ್ತಾರೆ ಬಿಟ್ಟು ಹೋಗೋದಕ್ಕೆ? ಯಾರು ಬಿಟ್ಟು ಹೋಗಲ್ಲ ಅವರು. ಅರುಣ್ ಜೇಟ್ಲಿ ಅವರ ವಿಚಾರ ಪ್ರಸ್ತಾಪ ಮಾಡಿದ್ರೆ ಅದನ್ನೊಂದ್ಸಲ ಕೇಳಬಹುದು ಅಂತ. ಥ್ಯಾಂಕ್ ಯು ಬ್ರಿಜೇಶ್ ಕಾಳಪ್ಪ ಅವರೇ. ಎಸ್ ಈಶ್ವರಪ್ಪನವರೇ, ಕೊನೆಯದಾಗಿ ಅರುಣ್ ಜೇಟ್ಲಿ ಅವರು ಆಂಟಿ ಡಿಫೆಕ್ಷನ್ ಲಾವನ್ನ ತಂದ್ರು, ಅವರೇ ಅದನ್ನ ಬಲಪಡಿಸಿದ್ರು, ಅವ್ರು ಯಾಕೆ ಹಾಗೆ ಮಾಡಿದ್ರು ಅಂತ ಬ್ರಿಜೇಶ್ ಕಾಳಪ್ಪ ಅವರು ನಿಮ್ಗೊಂದು ಪ್ರಶ್ನೆ ಕೇಳಿದ್ರು.
ಅದು 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 ಅದಾಮೇಲೆ ಹೇಳ್ತೀನಿ. ನೋಡಿ, ಆ ಬ್ರಿಜೇಶ್ ಕಾಳಪ್ಪನವ್ರು ಹೇಳಿದ ಮಾತು ನನಗೆ ಎಷ್ಟು ಆಶ್ಚರ್ಯ ಆಗುತ್ತೆ ಅಂತಂದ್ರೆ, ಯಾವ ಗೆದ್ದೆತ್ತಿನ ಬಾಲ ಹಿಡಿಯಿರ್ತಾರೆ ಕಾಂಗ್ರೆಸ್ನವರು ಅಂತ ಅಭಿಪ್ರಾಯ ಅವ್ರು ಹೇಳಿದ್ದು. ಗೆದ್ದೆತ್ತಿನ ಬಾಲ, ಬಿಜೆಪಿ ಜಾಸ್ತಿ ಸೀಟ್ ಬಂದ್ರೆ ಅವ್ರು ಕಾಂಗ್ರೆಸ್ನವ್ರೆ ಬಿಜೆಪಿಗೆ ಹೋಗ್ಬೋದು ಅಂತ ಕಾಂಗ್ರೆಸ್ ನಾಯಕ ಬ್ರಿಜೇಶ್ ಕಾಳಪ್ಪನವ್ರು ಹೇಳಿದ್ರೆ ನಾ ಇನ್ನೇನು ಹೇಳಿ? ನೀವು ಕರ್ಕೊಳಕ್ ರೆಡಿ ಇದ್ದೀರಾ? ಹೇಳ್ರು ಗೆದ್ದೆತ್ತಿನ ಬಾಲ ಹಿಡಿಯೋರ್ನ ನೀವು ಸಿದ್ದರಾಮಯ್ಯನವರೆಲ್ಲ ಕರ್ಕೊಳಕ್ ಏನ್ ready ಹೇಳ್ತಿದ್ರು, ಎಲ್ಲರ ನಾಯಕರು. ಅದಾಮೇಲೆ ನೋಡೋಣ, ಅವ್ರು ರಾಜೀನಾಮೆ ಕೊಟ್ಟು ಬರ್ಲಿ ಮುಂಚೆ, Alright. ಆಮೇಲೆ ನೋಡೋಣ ಕರ್ಕೋತೀವೋ ಬಿಡ್ತೀವೋ. ಆಮೇಲೆ ರಾಜೀನಾಮೆ ಕೊಡ್ಲಿಕ್ಕಿಂತ ಮುಂಚೆನೆ ಅವ್ರು ಬರ್ತಾರೆ ಇವ್ರು ಬರ್ತಾರೆ ನಾನೇ ಕೇಳಿ. ಈ ಕಾಂಗ್ರೆಸ್ನವ್ರು ಏನ್ ಹೇಳ್ತಿದ್ರು, ಒಬ್ಬ ಎಮ್ಮೆಲ್ಯೆ ಹೋಗಲ್ಲ ಅಂತಿದ್ರು. ಇವರು ಉಮೇಶ್ ಅದೇ ಹೋದ್ರು. ಅದಾದ ನಂತರ ಈ ರಮೇಶ್ ಜಾರಕಿಹೊಳಿ ಈ ಹೇಳಿಕೆ ಒಬ್ಬೊಬ್ಬರನ್ನೇ ಕೊಟ್ಟಿದ್ರು. ನೋಡ ಏನಾಗುತ್ತೆ ಪ್ರಯತ್ನ ಅಂತ. ಮಾಡಿ ಕೋಟಿ ಕೋಟಿ ಕೊಟ್ಟು ಅಂತ ಹೇಳಿ ಈಗಾಗಲೇ ಕಾಂಗ್ರೆಸ್ನವರು ಆರೋಪ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಕೆ ಎಸ್ ಈಶ್ವರಪ್ಪ ಅವರೇ ನ್ಯೂಸ್ 18 ಜೊತೆ ಮಾತನಾಡಿದಕ್ಕಾಗಿ. ಏನೋ ಒಂದ್ ಕಡೆ ಈಗಾಗಲೇ ನಾವು ಗಮನಿಸಿದ್ರೆ ಯಾವ ರೀತಿಯಾಗಿ ರಾಜಕೀಯ ಸ್ಥಿತ್ಯಂತರಗಳಾಗುವಂತಹ ಸಿಚುವೇಶನ್ ಇದೆ ಕರ್ನಾಟಕದಲ್ಲಿ ಅಂತ ಹೇಳಿ. ಎಲೆಕ್ಷನ್ ಆಗೋದಕ್ಕಿಂತ ಮುಂಚೆನೆ ಎಲೆಕ್ಷನ್ ಇವತ್ತು ಮತದಾನ ಆಗ್ತಾ ಇದೆ. ಆ ಸಂದರ್ಭದಲ್ಲಿ ಒಂದಷ್ಟು ರಾಜಕೀಯ ಬೆಳವಣಿಗೆಗಳಿಗೆ ಇವತ್ತಿನ ದಿನ ಕಾರಣವಾಗಿದೆ. ಮುಂದೇನ ಆಗಬಹುದು ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಎಲ್ಲದಕ್ಕೂ ಉತ್ತರ ನೋಡೋಣ ಚಿಕ್ಕ ಬ್ರೇಕ್